ಹೊಸ ಮೆಂಬರ್ನ ಮೀಟ್ ಮಾಡಿಸ್ತೀನಿ, ಬೇಗ ರೆಡಿ ಆಗ್ಬಿಟ್ಟು ಬನ್ನಿರಿ ಅಂತ ನಾನು ಹೇಳಿದ್ದೀನಿ. ಆದ್ರೂ ಅವರು ಇನ್ನೂ ರೆಡಿ ಆಗ್ತಾನೆ ಅವ್ರೆ. ಗಂಡ ಹೆಂಡತಿ ಅದೆಷ್ಟೊತ್ತರೆಗೂ ರೆಡಿ ಆಗ್ತಾರೋ ಅಪ್ಪ. ಯಾರಪ್ಪ ಮೆಂಬರ್? ಯಾರು ಮೆಂಬರು? ಯಾರು ಹೊಸ ವ್ಯಕ್ತಿ ಅಂತ ಗೊತ್ತಾಯ್ತಾ? ಹಾಯ್ ಹಲೋ ನಮಸ್ಕಾರ ಬಾಸು. ನೋ ಟೆನ್ಷನ್ ನೋ ಸ್ಟ್ರೆಸ್, ಜಸ್ಟ್ ಚಿಲ್ ವಿತ್ SS. ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯಾಡ್ನೆಸ್ ಅಂತ ಹೇಳ್ತಾ ಇವತ್ತು ಹೊಸ ಅತಿಥಿ ಬರ್ತಾ ಇದ್ದಾರೆ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೊನೆಯವರೆಗೂ ನೋಡಿ ಯಾವ ಅತಿಥಿ ಅಂತ ನಾನು ರಿವೀಲ್ ಮಾಡ್ತೀನಿ. ಓಕೆ, ನಾನು ಸಿಕ್ಕಾಪಟ್ಟೆ ಗಡಿಬಿಡಿಯಲ್ಲಿ ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಟಕ್ ಅಂತ ಬಂದಿದ್ದೀನಿ. ನೋಡೋಣ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೆ, ಅವ್ರಿಗೂ ಹೇಳ್ತೀನಿ ಯಾರನ್ನ ಕರ್ಕೊಂಬರ್ತಾಯಿದ್ದೀನಿ ಅಂತ. ಇವತ್ತು ವೆಯ್ಟ್ ಮಾಡಿ, ಕೊನೆಯವರೆಗೂ ನೋಡಿ ಯಾರು ಅಂತ ನಾನು ರಿವೀಲ್ ಮಾಡ್ತೀನಿ. ಯಾವುದು ಹೊಸ ಪ್ರತಿಭೆ? ನಮ್ಮಪ್ಪ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾಯಿದ್ರು, ಹಾಗೆಯೇ ನಮ್ಮಮ್ಮ ಸಡನ್ನಾಗಿ ಎಂಟ್ರಿ ಕೊಡ್ತಾರೆ. ಯಾವ ಥರ ನೋಡಿ. ಏನು ಮಾಡ್ಕೋತಾ ಇದೆಯಾ? ಕಿವಿಗೆ ಅದಕ್ಕೆ ಹತ್ತಿ ಇಟ್ಕೋತಾ ಇದೆಯಾ? ಲೈಟಾಗಿ ಮಳೆ ಬರ್ತಾಯಿದೆ. ಅವಾಗ ತುಂಬ ಮಳೆ ಬಂದು ಮಳೆ ನಿಂತೋಯ್ತು. ಇವಾಗ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ನನ್ನ ಕಾರು ಕೂಡ ರೆಡಿಯಾಗಿ ಬಂದಿದೆ. ಕಾರಲ್ಲಿ ಬಂದು ಆಗಿಂದ ಅರ್ಧ ಅವರ್ ಆಯಿತು. ನಮ್ಮ ಅಪ್ಪ ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಕೂಡ ಬಂದಿಲ್ಲ ಅವರು. ಓಕೆನಾ, ನಾನು ಹೇಳಿದ್ದೀನಿ ಹೊಸ ಮೆಂಬರ್ನ ಮೀಟ್ ಮಾಡಿಸ್ತೀನಿ, ಬೇಗ ರೆಡಿ ಆಗ್ಬಿಟ್ಟು ಬನ್ನಿರಿ ಅಂತ ನಾನು ಹೇಳಿದ್ದೀನಿ. ಆದ್ರೂ ಅವರು ಇನ್ನೂ ರೆಡಿ ಆಗ್ತಾನೆ ಅವ್ರೆ. ಗಂಡ ಹೆಂಡತಿ ಅದೆಷ್ಟೊತ್ತರೆಗೂ ರೆಡಿ ಆಗ್ತಾರೋ ಅಪ್ಪ. ಬನ್ನಿ, ನಾನು ಇನ್ನೊಂದ್ಸರಿ ಫೋನ್ ಹಾಕ್ಬಿಟ್ಟು ಕೆಳಗೆ ಇಳಿಸೋಣ. ಯಾಕೆ ಇಷ್ಟು ಲೇಟು? ಹೇಳಿದ್ನಲ್ಲ ಹೊಸ ಮೆಂಬರ್ನ ಮೀಟ್ ಮಾಡಿಸ್ತೀನಿ ಅಂತ, ಯಾಕೆ ಇಷ್ಟು ಲೇಟು? ಯಾರಪ್ಪ ಮೆಂಬರು? ಗರ್ಲ್ ಫ್ರೆಂಡ್ ಏನ ಪರಿಚಯ ಮಾಡಿಸ್ತೀಯಾ? ಹಾಂ, ಮಾಡಿಸ್ತೀನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ. ಇದ್ದಾಗ ಕೇಳಬೇಕು, ಇಲ್ಲದೆ ಇದ್ದಾಗೆಲ್ಲ ಕೇಳಬಾರ್ದು. ಓಕೆ ಅನ್ನಿಸ್ತು ಇಬ್ರಿಗೂ? ಯಾರು ಹೊಸ ವ್ಯಕ್ತಿ ಅಂತ ಗೊತ್ತಾಯ್ತಾ? ನಿಮ್ಗೇನೆ ಗಾಡಿ? ಹಂಗೆ ಇರಿ. ಮಾಡೋ ಆಪ್ಷನ್ನು ಮ್ಯಾಜಿಕ್ ಟ್ವಿಸ್ಟ್ ಆಪ್ಷನ್. ಟೋಟಲ್ ಟರ್ನ್ ಮಾಡಿದ್ರೆ ಬ್ರೇಕ್ ಆಗುತ್ತೆ, ಆಕ್ಸಿಲೇಟರ್ ಫಾರ್ವರ್ಡ್ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಹೌದಾ? ಸ್ಕಿಡ್ ಕಂಟ್ರೋಲ್ 125 ಕಿಲೋಮೀಟರ್ ವಿತ್ ರೀಜನ್ ಆಪ್ಷನ್, ಅದೆಲ್ಲ ಆನಲ್ಲಿ ಇರಬೇಕು. ಸ್ಕಿಡ್ ಕಂಟ್ರೋಲ್ ಸೆನ್ಸರ್ ಇರುತ್ತೆ, ಡ್ರಮ್ ಬ್ರೇಕ್ ಇರೋದ್ರಿಂದ ಒಂದು ಸೆನ್ಸರ್ ಆಟೋ ಇಂಡಿಕೇಟ್ ಮಾಡಬೇಕು.
ಆ್ಯಕ್ಚುಲಿ ಇವಾಗ ತಾನೇ ಅಪ್ಪ ಅಮ್ಮ ಇಬ್ಬರೂ ಎಲ್ಲೋ ಹೋಗ್ಬೇಕಾಗಿತ್ತು. ಐ ಮೀನ್ ಅವರು ತಿರುಪ್ತಿಗೆ ಹೊರಟಿದ್ರು. ಅನ್ಫಾರ್ಚುನೇಟಾಗಿ ನಾನು ಹೋಗೋದಿಲ್ಲ, ಬಿಕಾಸ್ ಆಫ್ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದಾಗಿ ಅವ್ರನ್ನ ಬೇಗ ಕಳಿಸಿ ಕಾರಲ್ಲಿ. ಅವರು ಈಗ ತಿರುಪ್ತಿಗೆ ಆಲ್ರೆಡಿ ಪಯಣ ಮಾಡ್ತಾ ಇದ್ದಾರೆ, ತಿರುಪ್ತಿಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ. ನನಗೆ ಬ್ಯುಸಿ ಇರೋ ಕಾರಣದಿಂದಾಗಿ ನಾನು ಹೋಗೋಕ್ಕಾಗಿಲ್ಲ. ಮೊನ್ನೆ ಈ ಗಾಡಿ ಪೂಜೆ ನೋಡಿದ್ರೆ, ಈ ಗಾಡಿ ಪೂಜೆ ಮಾಡಿಸಿದೆ. ಇವತ್ತು ನೋಡ್ರಿ, ಇವತ್ತು ಈ ಗಾಡಿ ಪೂಜೆ ಮಾಡಿಸಿದ್ವಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದರೆ, ಇದು ಕೊಡಿಸಿರೋದು ಅಮ್ಮ ಅಪ್ಪನಿಗೆ ಇಬ್ಬರೂ ಯಾರನ್ನ ಹೋಯ್ತು ಅಂದರೆ ಓಡಿಸಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಡಿಸಿರೋದು. ಅವರು ತುಂಬ ಖುಷಿಪಟ್ಟು ಇಮಿಡಿಯೇಟಾಗೇ, ಬಟ್ ಅವರು ಟಿಕೆಟ್ ಬುಕ್ ಆಗಿರೋದ್ರಿಂದ ಅವರು ಅಲ್ಲಿಗೆ ಹೋಗ್ಬೇಕಾಯಿತು. ಏನೂ ಮಾಡೋಕ್ಕಾಗಲ್ಲ, ಹಿಂಗಾಗ್ತಾ ಇರುತ್ತೆ. ಬನ್ನಿ ಮತ್ತೆ ಇನ್ನೆಲ್ಲೆಲ್ಲಿ ಹೋಗ್ತೀನಿ. ಈಗ ಅಲ್ಲೆಲ್ಲ ಪೂಜೆ ಎಲ್ಲ ಆಗಿದೆ. ನನ್ನ ಜೊತೆ ಇನ್ನೊಬ್ಬ ಇದ್ದಾನೆ, ಅವನಿಗೆ ಪಾರ್ಟಿ ಕೊಡಿಸಿ, ಇನ್ನು ಯಾರು ಪಾರ್ಟಿ ಇದ್ದಾರೋ ಅವ್ರಿಗೂ ಪಾರ್ಟಿ ಕೊಡಿಸಿ ಮುಗಿಸಿ ಸೀದಾ ಮನೆಗೆ ಹೋಗಿ ಬಿತ್ಕೊಳ್ಳೋಣ. ಬನ್ನಿ. ಇದಾಗಿತ್ತು ನನ್ನ ಕಂಪ್ಲೀಟ್ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್. ಲವ್ ಯು ಆಲ್.